ಹಾಗೆ ನಾವು ಹಣನ ಯಾವ ರೀತಿ ಅಟ್ರಾಕ್ಟ್ ಮಾಡೋದು, ಶ್ರೀಮಂತದಲ್ಲಿ ಧನಬಲ ಇಲ್ಲ ಅಂತ ಹೇಳಿದ್ರೆ, ಆ ಯೋಗ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೋಡುವ ರೀತಿ ಚೇಂಜ್ ಆಗಿರುತ್ತೆ. ಆಗಿರೋರೇ ಶ್ರೀಮಂತರಾಗ್ತಾರಾ? ನಾವು ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಆಗೋದಿಲ್ವಾ? ನಮ್ಗೆ ಯಾವ ಮಾರ್ಗನೇ ಕಾಣಿಸ್ತಾ ಇಲ್ಲ, ನಾವು ಎಷ್ಟೋ ವರ್ಷದಿಂದ ಹೀಗೆ ಇದ್ದೀವಿ, ಹೀಗೆ ಇರ್ತೀವಿ ಅನ್ನೋರಿಗೆ ಇವತ್ತಿನ ಅದ್ಭುತವಾದಂತಹ ಬ್ರೇಸ್ಲೆಟ್ ಬಹಳಷ್ಟು ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ. ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಧನ್ಯೋಗ ಬ್ರಾಸ್ಲೆಟ್ ಅಂದರೆ ಮನಿ ಮ್ಯಾಗ್ನೆಟ್ ಅಂತ ಕರಿತೀವಿ. ಇದಕ್ಕೆ ಧನ ಯೋಗ ಅಂದರೆ ನಮ್ಮ ಜಾತಕದಲ್ಲಿ ಧನಬಲ ಇಲ್ಲ ಅಂತ ಹೇಳಿದ್ರೆ, ಆ ಯೋಗ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೋಡುವ ರೀತಿ ಚೇಂಜ್ ಆಗಿರುತ್ತೆ. ಹಾಗೆ ನಾವು ಹಣನ ಯಾವ ರೀತಿ ಅಟ್ರಾಕ್ಟ್ ಮಾಡೋದು, ಶ್ರೀಮಂತರಾಗಿರೋರೇ ಶ್ರೀಮಂತರಾಗ್ತಾರಾ? ನಾವು ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಆಗೋದಿಲ್ವಾ? ನಮ್ಗೆ ಯಾವ ಮಾರ್ಗನೇ ಕಾಣಿಸ್ತಾ ಇಲ್ಲ, ನಾವು ಎಷ್ಟೋ ವರ್ಷದಿಂದ ಹೀಗೆ ಇದ್ದೀವಿ, ಹೀಗೆ ಇರ್ತೀವಿ ಅನ್ನೋರಿಗೆ ಇವತ್ತಿನ ಅದ್ಭುತವಾದಂತಹ ಬ್ರೇಸ್ಲೆಟ್ ಬಹಳಷ್ಟು ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ಬೋದು. ಯಾವುದು ಆ ಬ್ರಾಸ್ಲೆಟ್ ಅಂತ ಹೇಳಿದ್ರೆ ಧನ್ಯೋಗ ಬ್ರಾಸ್ಲೆಟ್. ಆಲ್ಮೋಸ್ಟ್ ಆಲ್ ಇದು ಸಾಕಷ್ಟು ಜನಗಳು ನೀವು ತಗೊಂಡಿದ್ದೀರಿ ಧನ್ಯೋಗ ಬ್ರಾಸ್ಲೆಟ್ ಅಂತ ಹೇಳಿ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಏನೆಲ್ಲ ಯೂಸ್, ಈ ಸ್ಟೋನ್ಸ್ ಹೇಗೆ ಕೆಲಸ ಮಾಡುತ್ತೆ, ಹಾಗೆ ಇದನ್ನು ಯಾವ ರೀತಿ ನೀವು ಇಟ್ಕೊಳ್ಬೇಕಾಗತ್ತೆ, ಇದರಲ್ಲಿರೋ ಒಂದು ಸ್ಟೋನ್ಸ್ಗಳು ನಮಗೆ ಯಾವ ರೀತಿ ಲಾಭ ತಂದು ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ವಿಡಿಯೋದ ವಿಶೇಷತೆ ಆಗಿರುತ್ತೆ. ಸೊ ಇಲ್ಲಿ ಮೊದಲನೆಯದಾಗಿ ಪೈರೇಟ್ ಬಗ್ಗೆ ಬಂದ್ಬಿಡ್ತೀನಿ. ಇದು ಪ್ಯೂರ್ ಕ್ರಿಸ್ಟಲ್ಲು. ಪೈರೇಟ್ ನಾನು ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ನೋಡಿದ್ದೀನಿ. ಬೇರೆ ಬೇರೆ ಕಡೆ ನನ್ನ ಕ್ಲೈಂಟ್ಸ್ಗಳು ನನಗೆ ಫೋಟೋಗಳನ್ನು ಕಳಿಸ್ತಾರೆ. ಇದಕ್ಕೆ ಒಂದು ಬಣ್ಣ ಅಂತಲೇ ಇರೋದಿಲ್ಲ. ಇದು ಆ್ಯಕ್ಚುಲಾಗಿ ಕಾಫಿ ಕಲರ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಸಿಲ್ವರ್ ಕಲರ್ ಇರುತ್ತೆ ಹಾಕೊಂಡಾಗ. ಬಟ್ ಇದನ್ನು ಉಜ್ಜಿದಾಗಂತೂ ಬಹಳಷ್ಟು ಕೆಟ್ಟ ಸ್ಮೆಲ್ಲು ಕೂಡ ಇರುತ್ತೆ. ಸೊ ಈ ಪೈರೇಟ್ ಏನು ವಿಶೇಷತೆ ಅಂತ ಹೇಳಿದ್ರೆ, ಹೋಗ್ತಾ ಇದು ಬಿಸಿಲಿಗೆ ಹೀಟ್, ತುಂಬ ನಮ್ಮ ಬಾಡಿ ಹೀಟ್ ಆದಾಗ ಏನಾಗುತ್ತೆ, ಪ್ಯೂರ್ ಕ್ರಿಸ್ಟಲ್ ಇದ್ದರೆ ಮಾತ್ರ ನಮ್ಮ ಬಾಡಿ ಹೀಟ್ ಆದಾಗ ಏನಾಗುತ್ತೆ, ಒಂದಷ್ಟು ಕಪ್ಪಾಗ್ತಾ ಬರುತ್ತೆ. ಹಾಗೆ ಒಂದಷ್ಟು ನಮ್ಮ ಬಾಡಿ ತಂಪಾದಾಗ ಮತ್ತೆ ಇದೇ ಬಣ್ಣದ ಫಾರ್ಮಲ್ಲಿ ಬರುತ್ತೆ. ಸೊ ಇದನ್ನು ಪೂರ್ತಿ ಸಿಲ್ವರ್ ಬಣ್ಣವಾಗಿರೋದು, ಪೂರ್ತಿ ಕಲರ್ ಆಗಿರೋದು ದಯವಿಟ್ಟು ಇದನ್ನು ನಂಬೋದಕ್ಕೆ ಹೋಗಬೇಡಿ. ಓಕೆ, ಇದು ಪೈರೇಟ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಗುರು ಮತ್ತು ಶನಿಗೆ ಅಧಿಪತಿಯಾಗಿದೆ ಈ ಸ್ಟೋನ್. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಏನೆಲ್ಲ ಯೂಸಸ್ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಹಣದ ಬ್ಲಾಕೇಜ್, ಇದು ಎಲ್ಲಿ ನೀವು ಹಾಕ್ಕೊಂಡು ಧರಿಸಿ ಹೋಗ್ತೀರಿ ಅಲ್ಲೆಲ್ಲನೂ ಕೂಡ ಹಣದ ಆಕರ್ಷಣೆ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಅದು ನಾನು ಒಂದು ಹಣನ, ನನಗೆ ಬರಬೇಕಾಗಿದ್ದ ಹಣ 3500, ಬಟ್ ತುಂಬಾ ಸ್ಟ್ರಗ್ಲಿಂಗ್ ಪೀರಿಯಡ್. ಈ ಪೈರೇಟ್ ಸ್ಟೋನ್ನ ನನ್ನ ಆ್ಯಕ್ಚುಲಾಗಿ ನನ್ನ ಸಾಕಷ್ಟು ಬ್ರೇಸ್ಲೆಟ್ಸ್ಗಳನ್ನ ತರಿಸೋದೇ ನನ್ನ ಜೈಪುರು ನಾರ್ತ್ ಇಂಡಿಯಾದಿಂದನೇ, ನಾನು ಮಹಾರಾಷ್ಟ್ರದಿಂದ ಅಥವಾ ಅದು ಬಿಟ್ಟರೆ ಡೆಲ್ಲಿ ಜೈಪುರಿಂದನೇ ನಾನು ತರಿಸೋದು. ಸೊ ಅಲ್ಲಿಂದ ನಾನು ಪೈರೇಟ್ ತರಿಸಿದಾಗ ಹಣದ ಆಕರ್ಷಣೆ ಆಗತ್ತೆ ಅಂದರೆ ಹಣದ ಸಮಸ್ಯೆ ನಮಗೆ ಜಾಸ್ತಿ ಇತ್ತು. ಆ ಸಮಯದಲ್ಲಿ ಈ ಪೈರೇಟ್ನ ತರಿಸಿದಾಗ ನನಗೆ ಒಂದು ಅಮೌಂಟ್ ಬರಬೇಕಾಗಿತ್ತು 3500. ಬಟ್ ಅದು ಬಂದಿದ್ದು ಪೈರೇಟ್ ಧರಿಸಿ ಒಂದು ವಾರಕ್ಕೆ 13,500. ನಾನು ಹೇಳಿದ್ನಲ್ಲ, ಪೈರೇಟ್ ಹಾಕ್ಕೊಳ್ಳೋದ್ರಿಂದ ನಾನು ಸಾಕಷ್ಟು ಜನ ಕ್ಲೈಂಟ್ಗಳಿಗೆ ಹೇಳ್ತಾ ಇರ್ತೀನಿ, ಪೈರೇಟ್ ಹಾಕ್ಕೊಳ್ಳೋದ್ರಿಂದ ಏನೋ ಇದಕ್ಕೇನೋ ಗೊತ್ತಿಲ್ಲ, ಬರೀ ಹಣದ ಆಕರ್ಷಣೆ ಮಾತ್ರ ಮಾಡ್ತಾ ಹೋಗುತ್ತೆ. ಅದು ಯಾವುದಾದ್ರೂ ರೀತಿಯಿಂದ ನಮ್ಮ ಹತ್ರ ಹಣ ಬರೋದಕ್ಕೆ ಹೋಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಒಂದು ಗ್ರೀನ್ ಆವೆಂಚುರಿನ್. ಇದು ಬುಧನಿಗೆ ಸಂಬಂಧಪಟ್ಟಿತ್ತು. ನಮ್ಮ ಹತ್ರ ಕೋಟಿ ದುಡ್ಡು ಇರಲಿ, ಕೋಟಿ ಹಣ ಇರಲಿ, ಕೋಟಿ ಸಂಪಾದನೆ ನಾವು ಮಾಡ್ತಾ ಇರಲಿ, ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಆ ಹಣನ ಯಾವ ರೀತಿ ಡಬಲ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಬುಧ ಗ್ರಹ ಆಕ್ಟಿವೇಟ್ ಆಗಬೇಕು, ಬುದ್ಧಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ಸಲ್ಲಿ, ನಾನು ಅದಕ್ಕೆ ಹೇಳೋದು, ನಾನು ಯಾವಾಗಲೂ ಈ ಗ್ರೀನ್ ಅವೆಂಚರಿನ ಬ್ರೇಸ್ಲೆಟ್ ನಾನು ತೋರಿಸಿದಾಗ ಇದು ಪ್ಯೂರ್ ಬ್ರೇಸ್ಲೆಟ್ ಆಗಿರುತ್ತೆ, ಈ ಫಾರ್ಮಲ್ಲಿ ಇರುತ್ತೆ, ತುಂಬ ಬಣ್ಣ ಇರೋದಿಲ್ಲ. ಇದಕ್ಕೆ ಒಂದು ರೀತಿಯಾದಂಥ, ನೀವು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಇದನ್ನು ಮುಟ್ತಾ ಇದ್ದ ಹಾಗೇನೆ ಇದ್ರ ಕಲರ್ ಆಗಿರಬಹುದು, ಅಥವಾ ಇದು ಟಚ್ ಮಾಡಿದ ಕೂಡಲೇ ಆ ಕೋಲ್ಡ್ ಏನಿದೆ ಅಲ್ಲ, ನಾವು ಸ್ಟೋನ್ಸ್ಗಳನ್ನ ಮಾಡುವಾಗೇನೆ ಆ ಕೋಲ್ಡ್ ಶೀತ ತಡೆಯೋದಕ್ಕಾಗೋದಿಲ್ಲ ನಮ್ಮ ಕೈಲಿ. ಏಕೆಂದರೆ ರಾಶಿ ಗಟ್ಟಲೆ ಸ್ಟೋನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳೋದು, ಪ್ಯೂರ್ ಕ್ರಿಸ್ಟಲ್ ಎಲ್ಲಿರುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಸುಮ್ಮನೆ ಯಾವುದನ್ನು ಹಾಕೊಂಡು ನಿಮ್ಮ ದೇಹದ ಆಹಾರನೂ ಚೇಂಜ್ ಮಾಡ್ಕೊಳ್ತೀರಿ. ಹಾಗೆ
ಒಂದು ಏನಿದೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ರಿಸಲ್ಟ್, ಅದು ಸಿಗದೇ ಇದ್ದಾಗ ನೀವು ಬಹಳಷ್ಟು ಹಣ ಕಳ್ಕೊಂಡು ಬಹಳಷ್ಟು ನೊಂದ್ಕೊಳ್ತೀರಿ. ಸೊ ಗ್ರೀನ್ ಅವೆಂಚರನ್ನು ಹಾಕೊಳ್ಳೋದ್ರಿಂದ ಬಹಳಷ್ಟು ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಅಂತ ಹೇಳಿದ್ರೆ, ಹಾಗೆ ನಿಮ್ಮ ಬುದ್ಧಿ ತುಂಬ ಚುರುಕಾಗಿರುತ್ತೆ. ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಬಿಸ್ನೆಸ್ ಕ್ಲಿಕ್ ಮಾಡುವಂಥದ್ದಾಗಿರಬಹುದು, ಹಾಗೆ ಬುದ್ಧಿವಂತರ ಪರಿಚಯಗಳನ್ನು ನಿಮಗೆ ಆಗುವಂಥದ್ದು. ಸೊ ಇದು ಬುಧನಿಗೆ ಸಂಬಂಧಪಡುತ್ತೆ. ನೆಕ್ಸ್ಟ್ ಬಂದು ಟೈಗರ್ ಐ. ಟೈಗರ್ ಐ ಇದೇ ಫಾರ್ಮಲ್ಲಿ ಇರುತ್ತೆ. ಇದು ಯಾವ ರೀತಿ ಒಂದು ಎರಡು ರೀತಿಯಲ್ಲಿ ನೋಡಿದ ಹಾಗಾಗತ್ತೆ. ಇದು ಸೂರ್ಯ ಮತ್ತು ಶನಿಗೆ ಅಧಿಪತಿಯಾಗಿರುವಂತಹ ಸ್ಟೋನ್. ಯಾರೆಲ್ಲ ನಮ್ಮ ಎದುರಿಗೆ ನಿಂತಿರೋರು ಜೊತೆಗೆ ಮಾತನಾಡೋದಕ್ಕೆ ಭಯ ಆಗ್ತಾ ಇರುತ್ತೆ ನನಗೆ, ಹಾಗೆ ಒಂದಷ್ಟು ಜನ ಕ್ರೌಡಲ್ಲಿ ಇರ್ತಾರೆ, ಅಥವಾ ಯಾರನ್ನೂ ನೋಡಿ ಭಯ ಪಡುವಂಥದ್ದು, ಒಂದು ಟೀಮ್ ವರ್ಕ್ ಮಾಡುವಂಥದ್ರಲ್ಲಿ ನಿಮ್ಮನ್ನು ಡಮ್ಮಿ ಮಾಡುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದ್ರೆ, ಅಥವಾ ನಾನು ಹೇಳೋದು ವರ್ಕಲ್ಲೇ ಡಮ್ಮಿ ಮಾಡ್ತಾರೆ ಅಂತ ಅಲ್ಲ, ನಿಮ್ಮ ಆಸುಪಾಸಲ್ಲಿ ನಿಮ್ಮನ್ನು ಡಮ್ಮಿ ಮಾಡಿ ಮಾತನಾಡುವಂಥದ್ದು, ನಿಮ್ಮನ್ನು ನೋಡಿ ಜಲಸಿ ಪಡುವಂಥದ್ದಾಗಿರ್ಬೋದು, ಅಥವಾ ನೀವೇನೇ ಮಾಡಿದ್ರು ಇವ್ರ ಕೈಯಿಂದ ಏನೂ ಆಗಲ್ಲ ಅನ್ನುವಂಥದ್ದು, ನೀವು ಅಂಥವ್ರ ಎದುರುಗಡೆ ನಿಂತು ಮಾತನಾಡೋದಕ್ಕೂ ಆಗೋದಿಲ್ಲ. ಹಾಗೆ ಅಂಥವ್ರ ಎದುರುಗಡೆ ನೀವು ಅಂಥವ್ರನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಅರ್ಥವಾಗ್ತಿರೋದಿಲ್ಲ. ಅಂಥವ್ರಿಗೆ ಟೈಗರ್ ಐ ಅದ್ಭುತವಾದಂತಹ ಕೆಲಸ ಮಾಡುತ್ತೆ. ಹಾಗೆ ಈ ಟೈಗರ್ ಐ ಏನಿದೆಯಲ್ಲ, ನೀವು ಎಲ್ಲೇ ಇದ್ರೂ ಕೂಡ ಒಂದಷ್ಟು ಜನದ ಫೋಕಸ್ ನಿಮ್ಮ ಮೇಲಿರುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತೀರಿ ಅಂತ ಹೇಳ್ಬಹುದು. ನೀವು ಎಷ್ಟೇ 1000 ಜನದ ಜೊತೆಯಲ್ಲಿ ಮಾತನಾಡಿದ್ರೂ ಕೂಡ ಆ ಮಾತು ನಿಜ ಸರಿ ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಸೊ ಹಾಗಾಗಿ ಈ ಏನಿದೆ ಟೈಗರ್ ಐ ಸೂರ್ಯ ಮತ್ತು ಶನಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಇದನ್ನು ಧರಿಸ್ಕೊಳ್ಳೋದ್ರಿಂದ ಕೂಡ ನಾನು ಹೇಳ್ದಲ್ಲ, ಒಂದಷ್ಟು ಶೈನ್ ಆಗಿ ನೀವು ಕಾಣಿಸ್ತಾ ಹೋಗ್ತೀರಿ. ಇನ್ನರ್ ಮೋಟಿವೇಶನ್ ಮಾಡ್ತಾ ಇರತ್ತೆ, ಹಾಗೆ ಒಂದಷ್ಟು ಧೈರ್ಯ ಕೂಡ ನಿಮ್ಮಲ್ಲಿರುತ್ತೆ. ಈ ಭಯ ಕಾಡುವಂಥದ್ದು ಫುಲ್ ಸ್ಟಾಪ್ ಆಗುತ್ತೆ ಅಂತ. ಇನ್ನು ಕ್ಲಿಯರ್ ಕ್ವಾರ್ಟ್ಸ್, ನನಗಿದು ಅದ್ಭುತವಾದಂಥ ಸ್ಟೋನ್. ಯಾಕೆ ಅಂತ ಹೇಳಿದ್ರೆ, ಈ ಕ್ಲಿಯರ್ ಕ್ವಾರ್ಟ್ಸ್ ಇದು ಶಿವನಿಗೆ ಬಹಳಷ್ಟು ಇಷ್ಟವಾದಂತಹ ಸ್ಟೋನ್ ಅಂತ ಹೇಳಬಹುದು. ಇದನ್ನು ಧರಿಸಿ ನಾನು ಯಾವಾಗಲೂ ಕೆಲವು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಹಾಗೆ ಕೆಲವು ಗಂಡು ಮಕ್ಕಳಿಗೆ ಆಗಿರಲಿ, ಇದನ್ನು ನಾವು ಅಡುಗೆ ಮಾಡುವಾಗಲೂ ಕೂಡ ನಮ್ಮ ಕೈಯಲ್ಲಿ ಹಿಡಿದು ಹಾಕಿ ಅಡುಗೆ ಮಾಡೋದ್ರಿಂದನೋ, ಅಥವಾ ವೆಸಲ್ಸ್ ತೊಳೆಯೋದ್ರಿಂದನೋ, ಅಥವಾ ಯಾವುದೇ ಒಂದು ಮನೆ ಕ್ಲೀನ್ ಮಾಡೋದ್ರಿಂದನೋ ಆ ಅಡುಗೆನೂ ಕೂಡ ಶುದ್ಧಿಯಾಗಿರುತ್ತೆ. ಇದು ನಮ್ಮ ಆಹಾರದಲ್ಲಿ ಯಾವುದೇ ಒಂದು ಕರ್ಮ ಬ್ಲಾಕೇಜಸ್ ಇದ್ದರೂ ಕೂಡ ಈ ಕ್ಲಿಯರ್ ಕ್ವಾರ್ಟ್ಸ್ ಏನಿದೆಯಲ್ಲ, ನಮ್ಮ ದೇಹದಿಂದ ಪ್ರತಿಯೊಂದು ನೆಗೆಟಿವ್ ಎನರ್ಜಿ ಆಗಿರಬಹುದು, ಯಾವುದೇ ಒಂದು ಕೆಟ್ಟ ದೋಷ ಆಗಿರಬಹುದು, ನಮ್ಮ ಕಳೆದ ಜನ್ಮದ ಏನಾದರೂ ನಾವು ಪಾಪಗಳನ್ನು ಕರ್ಮಗಳನ್ನು ಹೊತ್ಕೊಂಡು ಬಂದಿದ್ರೆ, ಅಥವಾ ಇದೇ ಜನ್ಮದಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡಿ ನಮ್ಗೆ ಯಾವುದೋ ಒಂದು ಬ್ಲಾಕೇಜಸ್ ಆಗಿಬಿಟ್ಟಿರುತ್ತೆ, ನಮಗೆ ಕರ್ಮ ಅನ್ನೋದು ಅದು ಫುಲ್ಲು ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದು ನಮಗೆ ಒಂದಷ್ಟು ಈ ಹರಿತಿರುವ ನಾಲೆಗೆ ಕಸ ಸಿಕ್ಕಾಕೊಂಡಿರುವ ರೀತಿಯಲ್ಲಿ. ಸೊ ಈ ಕ್ಲಿಯರ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಯಾವಾಗಲೂ ಒಂದು ಒಳ್ಳೆಯ ಮಾತುಗಳು ನಮ್ಮಿಂದ ನಡೀತಾ ಇರುತ್ತೆ. ಹಾಗೆ ಇಲ್ಲಿ ನಮ್ಮ ಹಣದ ಬ್ಲಾಕೇಜಸ್ ಏನಾದರೂ ನಮ್ಮ ದೇಹದಲ್ಲಿ ಆಗ್ತಾ ಇದ್ದರೆ ಅದನ್ನು ಕೂಡ ತೆಗೆಯೋದಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಏನೋ ಅದ್ಭುತವಾದಂತಹ ಸ್ಟೋನ್ ಸಿಟ್ರಿನ್ ಇದು ಗುರುವಿನ ದಶೆ ಇಲ್ಲ. ನನಗೆ ಗುರು ಅಂದರೆ ಬಹಳಷ್ಟು ಇಷ್ಟ, ಗುರುವಿನ ದೃಷ್ಟಿ ಮಾತ್ರ ನನ್ನ ಮೇಲಿಲ್ಲ ಅಂಥವ್ರಿಗೆ ಈ ಸಿಟ್ರಿನ್ ಏನಿದೆಯಲ್ಲ ಬಹಳಷ್ಟು. ಇದು ನೋಡಿ, ಸಿಟ್ರಿನ್ ಯಾವುದೇ ಒಂದು ಒಳ್ಳೆ ಯೆಲ್ಲೋ ಕಲರ್ ಬಣ್ಣದಲ್ಲಿ ಇರೋದಿಲ್ಲ. ಇದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಹರಳಿನ ರೂಪದಲ್ಲಿ. ನೀವು ಇದನ್ನು ನೋಡಿದ ತಕ್ಷಣವೇ ಗೊತ್ತಾಗತ್ತೆ ಇದೊಂದು ಸ್ಟೋನ್, ಅದ್ಭುತವಾದಂಥ ಸ್ಟೋನ್ ಅಂತ ಗೊತ್ತಾಗತ್ತೆ. ಯಾವುದೋ ಮಣಿಗಳನ್ನು ತಗೊಳ್ಳೋದು ಹಾಕ್ಕೊಳ್ಳೋದು ದಯವಿಟ್ಟು ಇದನ್ನು ಮಾಡಬೇಡಿ. ಹಾಕ್ಕೊಳ್ತೀರಿ, ಪ್ಯೂರ್ ಆಗಿರೋದು ಹಾಕ್ಕೊಂಡಾಗ ನಿಮ್ಮ ದೇಹದಲ್ಲಿರುವಂತಹ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ, ಗುರುಬಲ ಹೆಚ್ಚಾಗುತ್ತೆ. ಈ ಸಿಟ್ರಿನ್ ಹಾಕ್ಕೊಳ್ಳೋದ್ರಿಂದ ಬಹಳಷ್ಟು ಆಪರ್ಚುನಿಟೀಸ್ಗಳು ಒದಗಿ ಬರುವಂಥದ್ದು, ಬಹಳಷ್ಟು ಒಳ್ಳೊಳ್ಳೆ ಯೋಗಗಳು ಬರುವಂಥದ್ದು. ಗುರು ಕೈ ಹಿಡಿದು ನಡೆಸ್ತಿದ್ರೆ ಗೊತ್ತಲ್ಲ, ಎಲ್ಲೂ ಕೂಡ ನಾವು ತಪ್ಪೇ ಮಾಡೋದಿಲ್ಲ. ತಪ್ಪಾಗಿರುವಂತಹ ದಾರಿ ಕೂಡ ನಮ್ಮಿಂದ ದೂರ ಆಗಿ ಒಳ್ಳೆಯ ಅವಕಾಶಗಳು ನಮ್ಮ ಹತ್ರ ಸೆಳೆಯುತ್ತಾ ಬರುತ್ತೆ ಅಂತ ಹೇಳಬಹುದು. ಸೊ ಇದು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನೇ ಸೂಚಿಸುತ್ತೆ. ಸಮೃದ್ಧಿ, ನನ್ನ ಲೈಫಲ್ಲಿ ಯಾವಾಗಲೂ ಅಬಂಡೆನ್ಸ್ ಬೇಕು, ವೆಲ್ತ್ ಬೇಕು, ಮನೆಯಲ್ಲಿ ಯಾವಾಗಲೂ ಧಾನ್ಯ ಸಮೃದ್ಧಿಯಾಗಿರಬೇಕು. ಸಿಟ್ರಿನ್ಗಿರುವಂತಹ ಶಕ್ತಿ
ಇದು ಅಚಾನಕ್ಕಾಗಿ ನಿಮ್ಮ ಬಿಸ್ನೆಸ್ದು ಕೂಡ ಕ್ಲಿಕ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥದ್ದು. ಪ್ರತಿದಿನ ಯಾರಾದರೂ ಹಣ ನೋಡಬೇಕು, ಪ್ರತಿದಿನ ನಾನು ಏನಾದರೂ ಒಂದು ಮಾಡ್ತಾ ಇರಬೇಕು, ಪ್ರತಿದಿನ ನನ್ನ ಮನೆಯಲ್ಲಿ ಹಣ ಆಡ್ತಾ ಇರಬೇಕು. ಇಂಥವ್ರಿಗೆ ಸಿಟ್ರಿನ್ ಬ್ರಾಸ್ಲೆಟ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ನೋಡಿದ್ರಲ್ಲ, ಯಾರೆಲ್ಲ ಬ್ರೇಸ್ಲೆಟ್ನ ಆರ್ಡ್ರ್ ಮಾಡ್ಕೊಳ್ತೀರಿ, ಬಹಳಷ್ಟು ಪ್ರಶ್ನೆಗಳನ್ನು ನೀವು ನಮ್ಮ ಅಸಿಸ್ಟೆಂಟ್ಗಳಿಗೆ ಕೇಳುವಂಥದ್ದು, ಅಥವಾ ನಾನೇನಾದರೂ ಸಿಕ್ಕಾಕೊಂಡೆ ಫೋನಲ್ಲಿ ಅಂತ ಹೇಳಿದ್ರೆ ನನಗೂ ಕೇಳ್ತೀರಿ. ಸೊ ಇದನ್ನು ನಾನು ಇವತ್ತು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ಈ ಬ್ರೇಸ್ಲೆಟ್ನ ನೀವು ತಗೊಂಡಾಗ ಗಂಡು ಮಕ್ಕಳು ಏನಿದೆಯಲ್ಲ ಅವರು ಲೆಫ್ಟ್ ಹ್ಯಾಂಡಿಗೆ ಹಾಕ್ಕೊಳ್ಬೇಕಾಗತ್ತೆ, ಹೆಣ್ಮಕ್ಳು ರೈಟ್ ಹ್ಯಾಂಡಿಗೆ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಇದು ಸ್ನಾನ ಮಾಡುವಾಗ ಮತ್ತು ಮಲಗುವಾಗ ಕಡ್ಡಾಯವಾಗಿ ತೆಗಿಲೇಬೇಕಾಗತ್ತೆ. ಹುಣ್ಣಿಮೆಯ ದಿನ ಇದನ್ನು ನಾವು ಎನರ್ಜೈಸ್ ಮಾಡೇ ಕಳಿಸಿರ್ತೀವಿ, ಹೀಲ್ ಮಾಡೇ ಕಳಿಸಿರ್ತೀವಿ. ನಿಮ್ಮ ದೇಹಕ್ಕೆ ಏನು ಬೇಕು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಅದಕ್ಕೋಸ್ಕರನೇ ನಾವು ತಗೊಂಡಿರ್ತೀವಿ. ಅದನ್ನು ಒಂದು ಒಳ್ಳೆಯ ಹುಣ್ಣಿಮೆ ದಿನ ಅಥವಾ ಒಂದು ಒಳ್ಳೆಯ ಭಾನುವಾರದ ದಿನ, ಈಗಾಗಲೇ ಮತ್ತೊಮ್ಮೆ ಗ್ರಹಣ ಬರ್ತಾ ಇದೆ ಅಂಥ ದಿನಗಳಲ್ಲಿ, ಆ ಸಮಯದಲ್ಲಿ ಅದು ಎಷ್ಟೇ ಹೊತ್ತಾಗಿದ್ರೂ ಪರವಾಗಿಲ್ಲ, ನಾವು ಇದನ್ನು ಎನರ್ಜೈಸ್ ಮಾಡ್ತಿರ್ತೀವಿ. ಎನರ್ಜೈಸ್ ಮಾಡಿ, ಹೀಲ್ ಮಾಡಿ, ನಿಮ್ಮ ಹೆಸರುಗಳಿಗೆ ಅದು ಯಾರೂ ಕೂಡ ಮುಟ್ಟೋದಿಲ್ಲ, ನಾನು ಕೂಡ ಮುಟ್ಟೋದಿಲ್ಲ. ನಾನು ಕೂಡ ಗ್ಲೌಸ್ ಹಾಕಿಯೇ ಕೂಡ ಅದನ್ನು ಹಾಕುವಂಥದ್ದಾಗಿರುತ್ತೆ. ಸೊ ಇದನ್ನು ಸಂಪೂರ್ಣ ಇದಕ್ಕೊಂದು ಶಕ್ತಿ. ಇದು ಸುಮ್ಮನೆ ಎಲ್ಲೋ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, 200 ರೂಪಾಯಿಗೆ ಸಿಗುತ್ತೆ, 300 ರೂಪಾಯಿಗೆ ಸಿಗುತ್ತೆ. ಅದು ಹೆಂಗೆಲ್ಲ ನಂಬ್ತೀರಿ ನನಗೆ ಗೊತ್ತಿಲ್ಲ. ಇದನ್ನು ಎನರ್ಜೈಸ್ ಮಾಡಿ ನಾವು ಕಳಿಸುವಂಥದ್ದಾಗಿರುತ್ತೆ. ಸೊ ಇದನ್ನು ನೀವು ಯಾವಾಗೇ ಬಂದ್ರೂ ಕೂಡ ಸೂರ್ಯ ಉದಯಿಸಿದಾಗ ಮಾತ್ರ ಹಾಕ್ಕೊಳ್ಬೇಕಾಗತ್ತೆ. ಸೂರ್ಯ ಏನು ಹುಟ್ಟಿದಾಗ, ಸೂರ್ಯ ಮುಳುಗುವಾಗ ಹಾಕೋಬೇಡಿ ಅಂತ ಹೇಳ್ತೀನಿ ನಾನು. 6 ಗಂಟೆಗೆ ಕೊರಿಯರ್ ಅವ್ನು ಬಂದುಬಿಟ್ಟ, 6 ಗಂಟೆಗೆ GTDC ಅವ್ನು ಬಂದುಬಿಟ್ರು, ಆ ಟೈಮಲ್ಲಿ ನಾನು ಹಾಕ್ಕೊಳ್ಬೋದಾ? ಇಲ್ಲ. 6 ಗಂಟೆ ನಂತರ ಯಾವುದೇ ಕ್ರಿಸ್ಟಲ್ಸ್ಗಳನ್ನ ಹಾಕ್ಕೊಳ್ಬೇಡಿ. 10 ಗಂಟೆಯ ನಂತರ ಅಥವಾ ಬೆಳಿಗ್ಗೆ 6 ಗಂಟೆಗೆ ತಂದು ಕೊಟ್ಟರು, ಬಹುಶಃ ಯಾವುದೇ ಕೊರಿಯರ್ ಅವರು ಅಷ್ಟು ಬೇಗ ಬರೋದಿಲ್ಲ. 10 ಗಂಟೆಯ ನಂತರ ಆಗಿರ್ಬೋದು, 6 ಗಂಟೆಯ ಒಳಗಡೆ ಇದನ್ನು ಧರಿಸ್ಕೊಂಡು ಇದರ ಲಾಭಗಳನ್ನು ಪಡ್ಕೊಳ್ಬೋದು. ಹಾಗೆ ನಂತರದಲ್ಲಿ ಇದನ್ನು ಮತ್ತೆ ನಾವು ಹೇಗೆ ಎನರ್ಜೈಸ್ ಮಾಡೋದು ಅಂತ ಹೇಳಿದ್ರೆ, ನೀವು ಪುನಃ ಈ ರೀತಿಯಾದಂತಹ ಗಾಜಿನ ಬಟ್ಲಲ್ಲಿ ಇಡಬೇಕಾಗತ್ತೆ. ಮಲಗುವಾಗ ಆಗಿರ್ಬೋದು, ಸ್ನಾನ ಮಾಡುವಾಗ ಆಗಿರ್ಬೋದು. ನಾನು ಪ್ರತಿಯೊಂದು ಬ್ರೇಸ್ಲೆಟ್ಗಳನ್ನು ಇದೇ ಗಾಜಿನ ಬೌಲ್ನಲ್ಲೇ ಇಟ್ಟಿರ್ತೀನಿ. ಸೊ ಇದನ್ನು ಗಾಜಿನ ಬೌಲ್ನಲ್ಲಿ, ಈ ರೀತಿ ಪ್ಲೇನ್ ಗಾಜಿನ ಬೌಲ್ನಲ್ಲೇ ನೀವು ಇಡಬೇಕಾಗತ್ತೆ. ಸೊ ಇದನ್ನು ಪ್ಲೇನ್ ಗಾಜಿನ ಬೌಲ್ನಲ್ಲಿ ಇಟ್ಟು, ಮತ್ತೆ ಇದೇ ಬೌಲ್ ಏನಿರುತ್ತಲ್ಲ, ಹಾಗಂತ ನೀವು ಮನೆಯವರು ಒಂದು 4-5 ಜನ ತರಿಸ್ಕೊಂಡಿರ್ತೀರಿ, ಒಂದೇ ಬೌಲ್ನ ಒಳಗೆ ಹಾಕ್ಕೊಳ್ಬೋದಾ? ಇಲ್ಲ. ಯಾಕೆಂದರೆ ಅದು ಅವ್ರ ಎನರ್ಜಿ ಕನೆಕ್ಟ್ ಆಗಿರುತ್ತೆ, ಇದು ನಿಮ್ಮ ಎನರ್ಜಿಗೆ. ಸ್ಟೋನ್ಸ್ಗೆ ಬೇಗ ಎನರ್ಜಿಗಳು ಕನೆಕ್ಟ್ ಆಗುತ್ತೆ. ಅದು ಅವ್ರ ಎನರ್ಜಿ ಕನೆಕ್ಟ್ ಆಗಿರುತ್ತೆ, ಇದು ನಿಮ್ಮ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಸಪ್ರೇಟಾಗಿ ಬೌಲ್ನಲ್ಲಿ ಸಪ್ರೇಟಾಗಿ ಇಡಬೇಕಾಗತ್ತೆ. ಹಾಗೆ ಹುಣ್ಣಿಮೆ ದಿನ ಇದೇ ರೀತಿ ಈ ಬೌಲ್ನ ತಗೊಂಡು ಹೋಗಿ ಚಂದ್ರನ ಬೆಳಕಿನಲ್ಲಿ ಇಡಬೇಕಾಗತ್ತೆ. ಚಂದ್ರನ ಬೆಳಕಲ್ಲಿ ಇಟ್ಟು ಮರುದಿನ ಸ್ನಾನ ಆದಮೇಲಾದರೂ ಆಗಿರ್ಬೋದು ಅಥವಾ ಫ್ರೆಶ್ ಅಪ್ ಆದಮೇಲೆ ಆಗಿರ್ಬೋದು, ಇಮಿಡಿಯೇಟಾಗಿ ಇದನ್ನು ಧರಿಸ್ಕೊಳ್ಳೋದ್ರಿಂದ ಇದರ ಲಾಭ ನೀವು ಅದ್ಭುತವಾಗಿ ದಿನೇ ವರ್ಷ ತಿಂಗಳು ಇಟ್ಟಂಗೂ ಕೂಡ ಇದರ ಎನರ್ಜಿ ಇನ್ನಷ್ಟು ಮತ್ತಷ್ಟು ಕೆಲಸ ಮಾಡ್ತಾ ಹೋಗುತ್ತೆ. ನಿಮ್ಮ ಆರ ಶುದ್ಧಿ ಮಾಡ್ತಾ ಹೋಗುತ್ತೆ. ನೆಗೆಟಿವಿಟಿ, ಯಾವುದೇ ಕ್ರಿಸ್ಟಲ್ ನೀವು ಹಾಕೊಂಡ್ರೂ ಕೂಡ ನೆಗೆಟಿವಿಟಿ ತಡೆದು ನಿಲ್ಲುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಇದು ಒಂದು ಧನ್ಯೋಗ ಬ್ರಾಸ್ಲೆಟ್ ಯಾರಿಗೆಲ್ಲ ಬೇಕು, ನವರಾತ್ರಿಯಲ್ಲಿ ಬಹಳಷ್ಟು ಜನ ಇದನ್ನು ಮಾಡಿಸ್ಕೊಳ್ತಾ ಇದ್ದೀರಿ, ಬಹಳಷ್ಟು ಆರ್ಡರ್ಸ್ಗಳು ಬಂದಿದೆ. ತಮಗೂ ಕೂಡ ಬೇಕು ಅನ್ನೋದರ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನವರಾತ್ರಿ ಹೊತ್ತಿನಲ್ಲಿ ನಿಮಗೆ ರೀಚ್ ಆಗುವಂಥದ್ದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ದೀಪಾವಳಿಗಳಲ್ಲಿ, ನವರಾತ್ರಿಗಳಲ್ಲಿ ಬಹಳಷ್ಟು ಪವರ್ ಇರುತ್ತೆ ಇದಕ್ಕೆ. ಸೊ ಹಾಗಾಗಿ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.